ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಡ್. ನಾನಿವತ್ತು ಒಂದು ಹೆಲ್ದಿ ವರ್ಜನ್ ಪುಂಡೆ ಸೊಪ್ಪು ಮಟನು ಅಂತ ಮಾಡ್ತಾಯಿದ್ದೀನಿ. ಓಕೆ, ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿನಿ ಮತ್ತು ಅದಕ್ಕೆ ಒಂದು 2 ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಓಕೆ, ಇದು ಕಲರ್ ಚೇಂಜ್ ಆಗೋ ಸ್ವಲ್ಪ ಕಂದು ಬಣ್ಣಕ್ಕೆ ಅಥವಾ ಪಿಂಕ್ ಕಲರ್ ಆಗೋ ತನಕ ಚೆನ್ನಾಗಿ ನೀಟಾಗಿ ಬೇಯಿಸ್ಕೋಬೇಕು. ಆ ಬೇಯಿಸ್ಕೊಂಡ್ಮೇಲೆ ಅದಕ್ಕೆ ಪೇಸ್ಟ್ ಹಾಕ್ಕೋಬೇಕು. ಓಕೆ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಓಕೆ, ಮತ್ತು ಪೇಸ್ಟ್ ಹಾಕ್ಕೊಂಡು ಅದನ್ನೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ನಾನು ಈ ತರಕಾರಿಗಳನ್ನಲ್ಲ ಇದರಲ್ಲಿ 5 ತರಕಾರಿ ಯೂಸ್ ಮಾಡಿದ್ದೀನಿ. ಪುಂಡೆ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಹುಣ್ಚಿಕ್ ಅಂತೇಳಿ ಇವು 5 ಸೊಪ್ಪುಗಳನ್ನ ಯೂಸ್ ಮಾಡಿ ಮಾಡುವಂಥ ತರಕಾರಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹೆಲ್ದಿನೂ ಓಕೆ. ಯೂಶ್ವಲಿ ಈಗ ಸೊಪ್ಪುಗಳು ತಿಂತಾ ಇಲ್ಲ ಅಂದರೆ ಇದರಲ್ಲಿ ಮಟನ್ದಲ್ಲೇ ಹಾಕಿದರೆ ಇನ್ನೂ ತಿಂತಾರೆ. ಇದು ಹುಳಿ ಜಾಸ್ತಿ ತಿನ್ನಲ್ಲ ಅನ್ನೋರು ಪುಂಡೆ ಸೊಪ್ಪು ಮತ್ತು ಹುಣ್ಚಿಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಓಕೆ, ನಾನು ಜಾಸ್ತಿ ಲಿವರು, ಸ್ವಲ್ಪ ಕೊಬ್ಬಿನಂಶ ಇರೋದು, ಸ್ವಲ್ಪ ಬೋನ್ಸ್ ಅಂಥದ್ದು ಐಟಮ್ಸೇ ಜಾಸ್ತಿ ತೊಗೊಂಡಿದ್ದಕ್ಕೆ. ಸೊ ನಾನು ಏನು ಕಡಾಯಲ್ಲಿ ಪೇಸ್ಟ್ ಹಾಕ್ಕೊಂಡು ಅದು ಕಡಗಿತ್ತಲ್ಲ ಆವಾಗ ಇದನ್ನು ಹಾಕ್ಕೊಂಡು ನೀಟಾಗಿ ಒಂದು ಕುದಿ ಬರೋ ತನಕ ಅದರಲ್ಲೇ ಬೇಯಿಸ್ಕೊತೀನಿ. ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋತೀನಿ. ಯಾವಾಗಲೂ ಮಟನ್ನ ಫಸ್ಟ್ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಆವಾಗ ತಾನೇ ನೀರು ಬಿಡುತ್ತೆ, ಅದು ಚೆನ್ನಾಗಿ ಟೇಸ್ಟ್ ಬರ್ತದೆ. ಯಾವಾಗಲೂ ಮಟನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಓಕೆ, ಇವಾಗ ಸ್ವಲ್ಪ ಫ್ರೈ ಆಗ್ತಾ ಇದೆ ನೋಡಿ. ನಾನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೆ. ಈ ಥರ ಅರಿಶಿನ ಕಡಿಮೆ ಆದರೆ ಅರಿಶಿನ ಕಡಿಮೆ ಹಾಕ್ಕೋಬೇಕು. ಓಕೆ, ಇವಾಗ ನಾನು ಎಲ್ಲ ಸೊಪ್ಪುಗಳನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ನೋಡಿ. ಇದರಲ್ಲೇ 5 ಸೊಪ್ಸ್ ಇದೆ. ಓಕೆ, ಇದನ್ನು ಇವಾಗ ಅದರಲ್ಲಿ ಹಾಕ್ತೀನಿ. ಓಕೆ, ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ಎಲ್ಲ ಸೊಪ್ಪು ತೊಳೆದು ಮತ್ತು ಒಂದು ಬದನೇಕಾಯಿ ಸಹ ಹಾಕಿದ್ದೀನಿ. ಯಾಕಂದರೆ ಇನ್ನೂ ಟೇಸ್ಟ್ ಬರುತ್ತೆ ಅಂತೇಳಿ ಬದನೇಕಾಯಿ ಸಹ ಹಾಕಿದ್ದೀನಿ. ಹಾಕಿ ಓಕೆ, ಇದು ಕುಕ್ಕರ್ನ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು. ಓಕೆ, ನೋಡಿ ಅದು ಒಂದು 8-10 ವಿಜಲ್ ಆದಾಗ ಹಿಂಗಾಗುತ್ತೆ ನೋಡಿ. ಎಷ್ಟು ಚೆನ್ನಾಗೆಲ್ಲ ಸೊಪ್ಪು ಕರಗಿದೆ. ಅದಕ್ಕೆ ನಮ್ಮದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಕುಟ್ಟಿ ಹಾಕಬೇಕು ಕುದಿಯೋ ಮಧ್ಯದಲ್ಲಿ. ಭಾರಿ ಟೇಸ್ಟ್ ಬರುತ್ತೆ. ಓಕೆ, ಇವಾಗ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ನಾನು ಒಂದು 3 ಸ್ಪೂನ್ ಖಾರ ಪುಡಿ ಓಕೆ ಹಾಕ್ಕೋತೀನಿ. ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ ಬಾಯ್ಲ್ ಮಾಡೋಕ್ಕೆ. ಆವಾಗ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ಇದು ತಿನ್ನೋಕ್ಕೂ ರುಚಿ. ಓಕೆ, ಮತ್ತು ಇದಕ್ಕೆ ಎಕ್ಸ್ಟ್ರಾ ಮಸಾಲೆಸ್ ಹಾಕಬಾರ್ದು. ಓನ್ಲಿ ಧನಿಯಾ ಪುಡಿ ಮತ್ತು ಅದೇನು ಕೊತ್ತಂಬರಿ ಬೆಳ್ಳುಳ್ಳಿ ಕುಟ್ಟಿಟ್ಟಿರ್ತೀವಲ್ಲ ಅದನ್ನೇ ಹಾಕಿದರೆ ಎನಫ್ ಆಗುತ್ತೆ. ಮತ್ತು ಸ್ವಲ್ಪ ಗರಂ ಮಸಾಲ, ಭಾಳ ಮಸಾಲ ಅವಶ್ಯಕತೆ ಬರೋದಿಲ್ಲ ಇದಕ್ಕೆ. ಚೆನ್ನಾಗಿ ಅನಿಸುತ್ತೆ. ನಾವು ಹೇಗೆ ತೊಗೊಳ್ಳೋದಪ್ಪ ಇವು ಸೊಪ್ಪುಗಳೆಲ್ಲ ಅಂತಂದರೆ, ಈಗ 2 ಕಟ್ಟು ಪುಂಡೆ ಸೊಪ್ಪು ತೊಗೊಂಡ್ರೆ 1 ಕಟ್ಟು ಪಾಲಕ್ ಸೊಪ್ಪು, 1 ಕಟ್ಟು ಹುಣ್ಚಿಕ್, 1 ಕಟ್ಟು ಮೆಂತ್ಯ ಸೊಪ್ಪು, 1 ಕಟ್ಟು ಕೊತ್ತಂಬರಿ, ಈ ಥರ ಎಲ್ಲನೂ ಕಟ್ ಮಾಡಿಕೊಂಡು ನಮ್ಮಲ್ಲಿ ಹುಳಿ ತಿಂತಾರೆ. ಸೊ ನಾನು ಈ ಪುಂಡೆ ಸೊಪ್ಪನ್ನ 2 ಕಟ್ ತೊಗೊಂಡು, ಇಲ್ಲಾಂದರೆ ಎಲ್ಲನೂ ಒಂದೊಂದು ಕಟ್ ತೊಗೋಬೋದು. ಓಕೆ, ನಾವು ಹುಳಿ ಕಡಿಮೆ ತಿನ್ನಲ್ಲ ಅಂದಾಗ ಸ್ವಲ್ಪ ಮೆಂತ್ಯ ಸೊಪ್ಪು ಜಾಸ್ತಿ ಮಾಡ್ಕೋಬೇಕು, ಅಂದರೆ ಹುಳಿನ ಕಂಟ್ರೋಲ್ ಆಗುತ್ತೆ. ಓಕೆ, ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು 4-5 ವಿಜಲ್ ಹಾಕ್ತಾಯಿದ್ದೀನಿ ನೋಡಿ. ವಿಜಲ್ ಹಾಕಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ. ಓಕೆ, ಇನ್ನೂ ಸ್ವಲ್ಪ ಆಯಿಲ್ ಕಡಿಮೆ ಅನಿಸುತ್ತೆ, ಬಟ್ ನಾನು ಬೇಡ ಜಾಸ್ತಿ ಆಯಿಲ್ ಹಾಕಿದರೆ ಹೆಲ್ದಿ ವರ್ಜನು ಹೋಗ್ಬಿಡುತ್ತೆ ಅಂತೇಳಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ. ಭಾಳ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಇದಕ್ಕೆಲ್ಲ ಬೆಂದ್ಬಿಟ್ಟಿದೆ ನೋಡಿ. ನೀಟಾಗಿ ಬೆಂದಿದೆ ಚೆನ್ನಾಗಿ. ಅದು ಸೌಟಲ್ಲಿನೇ ಸ್ವಲ್ಪ ಹಿಂಗೆ ರೌಂಡ್ ಮಾಡಿದರೆ ಅದನ್ನು ಸ್ಮ್ಯಾಶ್ ಆಗುತ್ತೆ.